400 ಎಕರೆ ಅರಣ್ಯ ನಾಶಕ್ಕೆ ಮುಂದಾಗಿದ್ದ ಸರ್ಕಾರ, ಕಾಂಚಾ ಗಚಿಗೌಲಿ ಉಳಿಸಲು ಮುಂದಾದ ವಿದ್ಯಾರ್ಥಿಗಳು. ಹೇಗಿತ್ತು ಗೊತ್ತಾ ಕಾನೂನು ಹೋರಾಟ? ಇತ್ತೀಚಿನ ದಿನಗಳಲ್ಲಿ ಒಂದು ಸುದ್ದಿ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಸಾಮಾನ್ಯವಾಗಿ ಭಾರತೀಯರು ನೆಲ, ಜಲ ಮತ್ತು ಭೂಮಿ ವಿಚಾರದಲ್ಲಿ ಈ ಹಿಂದಿನಿಂದಲೂ ಒಗ್ಗಟ್ಟಾಗಿಯೇ ಹೋರಾಡುತ್ತಾ ಬಂದಿದ್ದಾರೆ. ಇಲ್ಲಿ ಈಗ ನಾವು ನೋಡೋಕೆ ಹೊರಟಿರುವ ವಿಷಯವು ಒಂದು ಭೂಮಿಗೆ ಸಂಬಂಧಪಟ್ಟಿದೆ. ಹೈದರಾಬಾದ್ನಲ್ಲಿ ಅಲ್ಲಿನ ತೆಲಂಗಾಣ ಸರ್ಕಾರ ಸುಮಾರು 400 ಎಕರೆ ಕಾಡು ನೆಲಸಮ ಮಾಡಿ IT ಪಾರ್ಕ್ ಮಾಡಲು ಮುಂದಾಗಿತ್ತು. ಆದ್ರೀಗ ಅದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಭಾರತವು ಭೌಗೋಳಿಕವಾಗಿ ವಿವಿಧ ಸಸ್ಯ ಸಂಪತ್ತು, ಭೂಮೇಲ್ಮೈ, ಗಾಳಿ, ಪ್ರಾಣಿ ಸಂಕುಲಗಳಿಂದ ಭೌಗೋಳಿಕವಾಗಿ ಬೆಳೆದು ಬಂದ ಪ್ರದೇಶ. ಈ ಹಿಂದೆಯೂ ರಾಜ ಮಹಾರಾಜರು ಭೂಮಿಗಾಗಿ ಕಿತ್ತಾಡಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಇಲ್ಲಿ ತೆಲಂಗಾಣ ಸರ್ಕಾರ ಮಾಡಲು ಹೊರಟಿದ್ದ ಕೃತ್ಯವೂ ಇದೆ. ಇಲ್ಲಿ ಹೈದರಾಬಾದ್ ವಿಶ್ವವಿದ್ಯಾಲಯದ ಪಕ್ಕದಲ್ಲಿರುವ ಕಾಂಚಾ ಗಚಬೌಲಿ ಪ್ರದೇಶದಲ್ಲಿ ರಾಷ್ಟ್ರೀಯ ಪಕ್ಷಿ ನವಿಲು ಸೇರಿದಂತೆ ವನ್ಯಜೀವಿಗಳಿಗೆ ಹಾಗೂ ಹಲವಾರು ಸಂರಕ್ಷಿತ ಪ್ರಭೇದಗಳು ಮತ್ತು ವಿಶಿಷ್ಟ ಶಿಲಾರಚನೆಗಳ ನೆಲೆಯಾಗಿದೆ. ಇದೇ ಅರಣ್ಯದಲ್ಲಿ ಮಾನವ ನಿರ್ಮಿತ JCBಗಳು ಘರ್ಜನೆ ಮಾಡಿದ್ವು. ಈ ವಿಷಯ ಬೆಳಕಿಗೆ ಬರುವ ಹೊತ್ತಲ್ಲೇ ಅನೇಕ ಮರಗಿಡಗಳನ್ನು ಅಲ್ಲಿನ ಸರ್ಕಾರ ನಾಶ ಮಾಡಿತ್ತು. ಇದಕ್ಕೆ ಭಾರತದಾದ್ಯಂತ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ಇದು ಒಂದು ಪರ ಮತ್ತು ವಿರೋಧದ ವಿವಾದಿತ ಕೇಂದ್ರವಾಗಿ ಮಾರ್ಪಟ್ಟಿದೆ. ಈ ಪ್ರದೇಶದಲ್ಲಿ ಒಂದು ವಿಶ್ವವಿದ್ಯಾಲಯವಿದ್ದು ವಿವಾದಿತ ಭೂಮಿ ವಿಶ್ವವಿದ್ಯಾಲಯದ ಭಾಗವಾಗಿದೆ ಎಂದು UOHನ ವಿದ್ಯಾರ್ಥಿಗಳು ಹೇಳಿಕೊಳ್ಳುತ್ತಿದ್ದಾರೆ. ಇದರ ನಡುವೆ ತೆಲಂಗಾಣ ಸರ್ಕಾರವು ಕೆಲವು ವರ್ಷಗಳ ಹಿಂದೆ ಅದನ್ನು ತಮಗೆ ಹಸ್ತಾಂತರಿಸಲಾಗಿದೆ ಎಂದು ಹೇಳಿಕೊಳ್ಳುತ್ತಿದೆ. ಹೈದರಾಬಾದ್ ವಿಶ್ವವಿದ್ಯಾಲಯದ ಬಳಿ ಇರುವ ಈ ಪ್ರದೇಶವು ಕೇವಲ ರಿಯಲ್ ಎಸ್ಟೇಟ್ ಆಸ್ತಿಯಲ್ಲ. ಇನ್ನು ಈ ಅರಣ್ಯದಲ್ಲಿ 234 ಜಾತಿಯ ಸಸ್ಯಗಳು, 220 ಜಾತಿಯ ಪಕ್ಷಿಗಳು ಮತ್ತು ನಕ್ಷತ್ರ ಆಮೆಯಂತಹ ದುರ್ಬಲ ಪ್ರಭೇದಗಳನ್ನು ಒಳಗೊಂಡಿದೆ. ಇದರ ಹೊರತಾಗಿ ಇದು ಸ್ಥಳೀಯ ಜೀವ ವೈವಿಧ್ಯತೆಯನ್ನು ಉಳಿಸಿಕೊಳ್ಳುವ ನವಿಲು ಸರೋವರ ಮತ್ತು ಬಫಲೋ ಸರೋವರವನ್ನು ಒಳಗೊಂಡಿದೆ. ಇದಲ್ಲದೆ ಸಾಂಪ್ರದಾಯಿಕ ಮಶ್ರೂಮ್ ಶಿಲಾರಚನೆಯ ಭೌಗೋಳಿಕ ಪರಂಪರೆಯ ಸಂಕೇತವಾಗಿದೆ. ಇಲ್ಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಿವಾಸಿಗಳು ಈ ಭೂ ಹರಾಜನ್ನು ಬಲವಾಗಿ ವಿರೋಧಿಸಿದ್ರು. ಮಾರ್ಚ್ 10ರಂದು ಮಶ್ರೂಮ್ ಶಿಲಾರಚನೆಯಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನೆ ನಡೆಸಲಾಯಿತು. ಹರಾಜನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿದ ಅರ್ಜಿಗೆ ಬರೋಬ್ಬರಿ 22,000ಕ್ಕೂ ಹೆಚ್ಚು ಸಹಿಗಳು ಬಂದಿವೆ. ಈ ವಿಚಾರ ಸಂಸತ್ನಲ್ಲೂ ಪ್ರತಿಧ್ವನಿಯಾಗಿತ್ತು. ಇದರ ಬೆನ್ನಲ್ಲೇ ತೆರವು ಕಾರ್ಯಾಚರಣೆ ವಿರೋಧಿಸುತ್ತಿದ್ದ ಹೈದರಾಬಾದ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಮೇಲೆ ಬೆಳ್ಳಂಬೆಳಿಗ್ಗೆ ಲಾಠಿ ಚಾರ್ಜ್ ಮಾಡಲಾಗಿತ್ತು. ಈ ಭೂಮಿಗಾಗಿ 25 ವರ್ಷಗಳ ಕಾಲ ನಡೆದ ಕಾನೂನು ಹೋರಾಟದಲ್ಲಿ ವಿಶ್ವವಿದ್ಯಾಲಯದ ಪರವಾಗಿ ನ್ಯಾಯಾಲಯವು ತೀರ್ಪು ನೀಡಿದ್ರೂ ಕಾಂಗ್ರೆಸ್ ಸರ್ಕಾರವು ಭೂಮಿಯನ್ನು ಸರ್ಕಾರದ ಆಸ್ತಿ ಎಂದು ಹಕ್ಕು ಸಾಧಿಸಲು ಮುಂದಾಗಿದೆ. ಮೂಲತಃ ಇಂದಿರಾ ಗಾಂಧಿ ಅವರು ನೀಡಿದ್ದ ಮತ್ತು BRSನಿಂದ ರಕ್ಷಿಸಲ್ಪಟ್ಟ ಈ ಭೂಮಿ 25 ವರ್ಷಗಳಿಂದ ಸುದೀರ್ಘ ಕಾನೂನು ಹೋರಾಟದ ಕೇಂದ್ರವಾಗಿದೆ. ನ್ಯಾಯಾಲಯವು ಈಗ HCU ಪರವಾಗಿ ತೀರ್ಪು ನೀಡಿದೆ. ಆದರೆ ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾತ್ರ ವಿಶ್ವವಿದ್ಯಾಲಯದ ಭೂಮಿಯಲ್ಲ, ಅದು ಸರ್ಕಾರದ ಆಸ್ತಿ ಎಂದು ಹೇಳಿಕೊಳ್ಳುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪ ಮಾಡಿದ್ರು. ಇದೆಲ್ಲ ಹೋರಾಟಕ್ಕೆ ಸದ್ಯ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ಸದ್ಯಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಈ ವಿವಾದ ತಡೆಯಾಜ್ಞೆ ಮುಗಿದ ನಂತರ ಮತ್ಯಾವ ಸ್ವರೂಪ ಪಡೆಯುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.